8 ಗಂಟೆ ಆಗಿಬಿಟ್ರೆ ಆ ಡಾಕ್ಟ್ರ್ ಬೇರೆ ಸಿಗಲ್ಲ. ಯಾಕಮ್ಮ ಭಾಗ ತೆಗ್ದಾಗ ಹೀಗೆ ನಿಂತಿದ್ಯಾ? ಓ, ನಾನು ಬರೋದು ಲೇಟ್ ಆಯಿತು ಅಂತನಾ? ಆಫೀಸ್ನ ನಾನು ಕರೆಕ್ಟ್ ಟೈಮ್ಗೆ ಬಿಟ್ಟೆ. ಆದ್ರೇನು ಮಾಡೋದು, ನಾನು ಬರೋ ರೂಟ್ನಲ್ಲಿ 2 ಫ್ಲೈಓವರ್ ಕಟ್ತಾ ಇದ್ದಾರೆ. ಪೀಕ್ ಅವರ್ಸ್, ಟ್ರಾಫಿಕ್ ಜಾಮ್. ನೀನೇನೇ ಹೇಳಮ್ಮ, ನೀ ಮನೆಗೆ ಬರೋವರೆಗೂ ಜೀವನ ಅಂಗೈಲಿ ಹಿಡ್ಕೊಂಡಿರ್ತೀನಿ. ಮನೆಗೆ ಬಂದಮೇಲೆ ಸಮಾಧಾನ ಕಣೆ. ಕಾಲನೇ ಆಗಿದೆ ನೋಡು. ಹೋಗೋಗು, ಕೈಕಾಲು ಮುಖ ತೊಳ್ಕೊ, ಕಾಫಿ ಕೊಡ್ತೀನಿ. ಅಡುಗೆ ಏನು ಮಾಡೋದು ಬೇಡ, ಬಂದಮೇಲೆ ಇರೋದನ್ನೇ ಬಿಸಿ ಮಾಡ್ಕೊಂಡು ತಿಂದರೆ ಆಯಿತು. ಬಂದಮೇಲ ಅಂದರೆ ನೀನೆಲ್ಲಾದರೂ ಹೋಗೋ ಪ್ರೋಗ್ರಾಮ್ ಹಾಕೊಂಡಿದ್ಯಾ? ಇದೇನೇ ಹೀಗೆ ಕೇಳ್ತಿದ್ದೀಯಾ? ಬೆಳಿಗ್ಗೆ ನೀನು ಆಫೀಸ್ಗೆ ಹೋಗ್ಬೇಕಾದ್ರೇ ಹೇಳಿರ್ಲಿಲ್ವಾ ಸಂಜೆ ಡಾಕ್ಟ್ರ್ ಹತ್ರ ಹೋಗಬೇಕು ಅಂತ? ಮಧ್ಯಾಹ್ನ ಊಟ ಆದಮೇಲೆ ಒಂದೇ ಸಮಯ ಎದೆ ಹೊಡ್ಕೊಳ್ಳೋಕೆ ಶುರುವಾಯ್ತು ಗೊತ್ತಾ? ನಾನು ಉಳಿತೀನೋ ಇಲ್ವೋ ಅಂತ ಅನ್ನಿಸ್ಬಿಟ್ಟಿತ್ತು. ಇತ್ತೀಚೆಗಂತೂ ಬೆಳಗ್ಗೆ ಇದ್ದಾಗ ಮಧ್ಯಾಹ್ನ ಇರಲ್ಲ, ಮಧ್ಯಾಹ್ನ ಇದ್ದಾಗ ಸಂಜೆ ಇರಲ್ಲ. ಯಾವುದಕ್ಕೂ ಇವತ್ತು ಡಾಕ್ಟ್ರ್ ನೋಡಿಬಿಟ್ರೆ ವಾಸಿ ಕಣೆ. ನಿಂಗೆ ನನಗಿಂತ ಡಾಕ್ಟ್ರೇ ಅಭ್ಯಾಸ ಆಗೋಗಿದೆ. ನಿಂಗೆ ಹೈ BP, ಶುಗರ್ ಎರಡೂ ವಾಸಿ ಆಗದಿರೋ ಕಾಯಿಲೆಗಳು. ಜೀವನ ಪೂರ್ತಿ ನಿನ್ನ ಮಾತ್ರೆಗಳನ್ನ ನುಂಗ್ತಾನೆ ಇರಬೇಕು. ನಮ್ಮ ಸಮಾಧಾನಕ್ಕೆ ಡಾಕ್ಟ್ರ್ ಹತ್ರ ಹೋಗ್ಬೇಕಷ್ಟೆ. ಮಮತಾ, ಯಾಕೆ ಇಷ್ಟೊಂದು ಹಗುರವಾಗಿ ಮಾತಾಡ್ತೀಯಾ? ಮಧ್ಯಾಹ್ನ ನಾನು ಎಂತ ಸಂಕಟ ಅನುಭವಿಸ್ದೆ ಅಂತ ನನಗೆ ಗೊತ್ತು. ಇವತ್ತು ಡಾಕ್ಟರ್ ಹತ್ರ ಹೋದ್ರೆ ECG, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ತಾರೆ ಕಣೆ. ಬ್ಲಡ್ ಟೆಸ್ಟ್, ECG ಎಲ್ಲ ಮಾಡಿಸೋಣ. ತಿಂಗಳಿಗೊಂದ್ಸಲ ಅಂಗಡಿಯಿಂದ ಪ್ರಾವಿಷನ್ ತರೋ ಹಾಗೆ ಇದು ಕೂಡ ಕಾಮನ್ ಆಗೋಗಿದೆ. ನಮ್ಮ ಸಮಾಧಾನಕ್ಕೆ ಪುನಃ ಡಾಕ್ಟರ್ ಹತ್ರ ಹೋಗಿ ಗಂಟೆಗಟ್ಟಲೆ ಯಾಕೆ ಕಾಯಬೇಕು? ಕ್ಲಿನಿಕಲ್ ಲ್ಯಾಬೊರೇಟರಿಗೆ ಹೋದರೆ ಅವನೇ ಚೆಕ್ ಮಾಡಿ ರಿಸಲ್ಟು ಕೊಟ್ಬಿಡ್ತಾನೆ. ನಾಳೆ ನಾಡಿದ್ದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ರೆ ಆಯಿತು ಬಿಡು. ಮಮತಾ, ನಿಜವಾಗ್ಲೂ ನನ್ನಿಂದ ಆಗ್ತಾ ಇಲ್ಲ ಕಣೆ. ಈಗೇನಾದರೂ ಡಾಕ್ಟ್ರ್ ಹತ್ರ ಹೋದರೆ ಖಂಡಿತ ಅವ್ರು ನನ್ನನ್ನು ಅಡ್ಮಿಟ್ ಮಾಡ್ಕೊಬಿಡ್ತಾರೆ. ಯಾಕಂದ್ರೆ ಆ ಹಾಸ್ಪಿಟ್ಲ್ ಅವ್ರದಲ್ವಾ, ಅದಕ್ಕೆ. ಅಮ್ಮ, ಇವತ್ತೊಂದು ದಿವಸ ನನ್ನ ಬಿಟ್ಬಿಡು. ನಾಳೆ ಆಫೀಸಿಗೆ ರಜಾ ಹಾಕಿ ನೀನು ಕರ್ಕೊಂಡು ಹೋಗ್ತೀನಿ. ಮಾತ್ರ ಇಲ್ಲ ಅಂದ್ರೆ ಹೇಳು, ನಾನು ಬರ್ತಾ ತಗೊಂಡ್ ಬರ್ತೀನಿ. ಮಮತಾ, ಈಗ ನೀನೆಲ್ಲೇ ಹೋಗ್ತಿದ್ದೀಯಾ? ಅನಿಲ್ನ ಅರ್ಜೆಂಟಾಗಿ ನೋಡ್ಬೇಕಮ್ಮ. ಅನಿಲ್ನ? ಕತ್ಲಾದ್ಮೇಲ? ಯಾಕೆ ಅನುಮಾನನ? ಅವ್ರು ನನ್ನ ಮದುವೆ ಆಗ್ಬೇಕಾಗಿರೋರು. ಇನ್ನು ಮದುವೆಗಿರೋದು 1.5 ತಿಂಗಳು ಅಷ್ಟೇ. ಎಲ್ಲದಕ್ಕೂ ನಾನೇ ಓಡಾಡಬೇಕು. ಅವ್ರಿಗೋ ತಾನಾಯ್ತು, ತನ್ನ ಸಾಫ್ಟ್ವೇರ್ ಪ್ರಪಂಚ ಆಯ್ತು ಅಷ್ಟೇ. ಮದುವೆ ಇನ್ವಿಟೇಷನ್ ಫೈನಲೈಸ್ ಮಾಡೋದಕ್ಕೆ ಬರೋದಕ್ಕೆ ಹೇಳಿದ್ದೀನಿ. ಒಂದು 20 ದಿವಸ ಮುಂಚೆನಾದ್ರೂ ಇನ್ವಿಟೇಷನ್ ಹಂಚ್ಬೇಕಲ್ವಾ? ಅಮ್ಮ, ಒಂದು ಕೆಲಸ ಮಾಡೋಣ. ನಾನು ಹೋಗ್ತಾ ನಿನ್ನ ಡಾಕ್ಟರ್ ಶಾಪ್ ಬಿಟ್ಟು ಹೋಗ್ತೀನಿ. ನೀನು ಅಲ್ಲಿ ಚೆಕಪ್ ಮಾಡಿಸ್ಕೊಳ್ತಾ ಇರೋ.